ಏನು ಮಾಡಕತ್ತಿ ಚುಕ್ಕಿ? ಚಪಾತಿ ಮಾಡಕತ್ತೀನಿ. ಅದನ್ನ ಬೇಡ, ಸುಮ್ಮನೆ ತಿನ್ನ ಸುಮ್ಮನೆ ಒದರ್ತಿ ಅದಕ್ಕೆ ಇದಕ್ಕೆ ಆಟಕ್ಕೆ ಅದನ್ನ ಅಭ್ಯಾಸ ಮಾಡ್ಕೊಂಡು ಹಚ್ಚಿರು. ಒದರು ಕಲ್ಕೊಂಡಿದ್ದೀನಿ. ಸುಮ್ಮನೆ ಏನು ಕೆಲಸ ಮಾಡಿದ್ರು ಅಂತ ಒದರ್ಬೇಕಲ್ಲ, ಅದಕ್ಕೆ ಮಾಡಕ್ಕೆ ಕೊಟ್ಟೈತಿ. ಸಾಕು ಅಷ್ಟು ಎದ್ಕೊಬೇಡ, ಹಿಟ್ನಾಗ ಮಾಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವ್ಲಾಗ್ ನೀವು ನೋಡಿದ್ರೆ ಗೊತ್ತಿರ್ತೀವಿ. ನಾನು ಸದ್ಯಕ್ಕೆ ಬೆಂಗಳೂರಿಗೆ ಬಂದೀನಿ, ಬೆಂಗಳೂರೊಳಗೆ ಅದೇನಿ. ಇದು ಇವತ್ತಿನ ವ್ಲಾಗ್ ಒಳಗೆ ನಾವೆಲ್ಲೋ ಹೊರಗೆ ಒಂದು ಪವರ್ಫುಲ್ ದೇವಸ್ಥಾನ ಅನ್ಕೊಂತೀವಿ. ಆ ವ್ಲಾಗ್ ಇದೆ. ವ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ರಿ, ನಿಮಗೂ ಇಷ್ಟ ಆಗ್ತೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿ. ಬಾ ಕಿವೆನ್ಸ್ ತಗೋದು, ಕಿವೆನ್ಸ್ ತಗೋ. ಸ್ಪೆಕ್ಟ್ ಹಾಕೋತಲ್ಲ, ನಾನು ಸ್ಪೆಕ್ಟ್ ಹಾಕೋಬೇಕು. ನಾನು ಕಣ್ಣ ಕಾಣಿಸಂಗಿಲ್ಲ ರಾತ್ರಿ. ಹಾಕೊಂಡು ರಾತ್ರಿ ಕೂತ ರಾತ್ರಿ ಅಲ್ಲ, ಈವ್ನಿಂಗ್ ಇದೆ. ಈವ್ನಿಂಗ್ ಅದು ಕಣ್ಣು ಕಾಣಿಸ್ತದೆ. ಸ್ಪೆಕ್ಟ್ ಹಾಕೋ, ತಡಿ. ಸ್ಪೆಕ್ಟ್ ಹೋಗೋಣ. ನಡಿ, ನೀ ಹೋಗಪ್ಪ. ಫ್ರೆಂಡ್ಸ್ ನೋಡಿ, ನಾವು ದೇವಸ್ಥಾನಕ್ಕೆ ಹೊಂಟೇವಿ. ನಾನು, ನಮ್ಮ ಮಮ್ಮಿ, ಚುಕ್ಕಿ ಮತ್ತು ವಿಜಯ ಮಮ್ಮಿ ಹೊಂಟಿದ್ದೆ. ಒಂದು ಸ್ವಲ್ಪ ಫ್ರೆಂಡ್ಸ್ ನೋಡ್ರಿ, ದೇವಸ್ಥಾನಕ್ಕೆ ಹೊಂಟೇವೆ ಅಂತ ಹೇಳಿದ್ನಲ್ಲ, ಬಂದ್ವಿ. ಇದೇ ದೇವಸ್ಥಾನ. ಇದು ಕಮರ್ಷಿಯಲ್ ಸ್ಟ್ರೀಟ್ ಹತ್ತಿರ ಇರುವಂಥ ಮುತ್ಯಾಲಮ್ಮ ದೇವಿ ದೇವಸ್ಥಾನ. ನಾನಿಲ್ಲೇ ನನ್ನ ಮಗ 9 months ನಾವಿದ್ದ ಅವಾಗ ಬಂದಿದ್ದೆ. ಅವಾಗ ಬಂದಾಗ ಏನೋ ಅಚಾನಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅವಾಗ ಒಂದು ಹರಕೆ ಕಟ್ಕೊಂಡಿದ್ದೆ. ಆ ಹರಕೆ ಅವಾಗಲೇ ಕಂಪ್ಲೀಟ್ ಆಗೈತಿ. ಬಟ್ ನಾನೇ ಬರೋದು ಲೇಟ್ ಮಾಡಿದೆ. ಇವಾಗ ಬೆಂಗಳೂರಿಗೆ ಅಚಾನಕ್ಕಾಗಿ ಬಂದಿದ್ದೆ ಅಂಥೇಳಿ ಇಲ್ಲಿ ಹೋಗಿ ಬಂದ್ರಾತಂಥೇಳಿ. ಅವತ್ತಿನ ದಿನ ಮಂಗಳವಾರನೂ ಇತ್ತು. ಅವತ್ತಿನ ದಿನ ಹೋಗಿ ಬಂದ್ರಾತಂಥೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಒಳ್ಳೆ ಪವರ್ಫುಲ್ ದೇವಸ್ಥಾನ, ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗ್ತೈತಿ ಇಲ್ಲಿ ಬಂದ್ರೆ. ಹೋಗಿ ಒಂದು ಅರ್ಧ ಗಂಟೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ವಿ. ದರ್ಶನ ಎಲ್ಲ ಮಾಡಿಕೊಂಡು ಒಳಗೆ ಯಾವುದೇ ಮೊಬೈಲ್ ಕ್ಯಾಮ್ರದ್ದು ಅಲೋವ್ ಇಲ್ಲ. ನಾನು ಏನು ಹರಕೆ ಮಾಡ್ಕೊಂಡಿದ್ನೋ ಒಂದು ಸ್ವಲ್ಪ ಸಾಮಾನ್ಯನ ತೊಗೊಳತ್ತಿದ್ದೆ. ಇಲ್ಲೇ ತೊಗೊಂಡು ಒಳಗೆ ಕ್ಯಾಮ್ರಾ ತೊಗೊಂಡಂದ್ರೆ ಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ಹೋದೆ. ಬಟ್ ಅಲ್ಲಿ ಅಲೋವ್ ಇಲ್ಲ ಅಂತ ಹೇಳಿದ್ರೆ ಆಫ್ ಮಾಡಿದೆ. ಯಾಕಂದ್ರೆ ಅವ್ರದ್ದು ಏನು ರೂಲ್ಸ್ ಇರ್ತಾವೆ ಅದನ್ನ ಫಾಲೋ ಮಾಡ್ಬೇಕಾಕೈತೆ. ನೋಡಿರಿ, ದರ್ಶನ ಮಾಡಿರಿ. ಜಸ್ಟ್ ಇದನ್ನ ಹಿಡ್ಕೊಂಡೆ ಒಳಗೆ ಇಟ್ಕೊಂಡ್ಬಿಟ್ಟೆ, ಅಲೋವ್ ಇಲ್ಲ ಅಂತ ಹೇಳಿದ್ದಕ್ಕೆ. ಆಮೇಲೆ ಅಲ್ಲಿ ಮಕ್ಕಳಿಗೆ ದೃಷ್ಟಿ ದೋಷ ಏನಾದರೂ ಆಗಿದ್ರೆ ಅಲ್ಲಿ ಮಂತ್ರಿಸಿ ದಾರ ಕಟ್ತಾರೆ ದೇವಿದು ದಾರ. ಮುತ್ಯಾಲಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲಿಂದ ಮತ್ತು ವಾಪಸ್ ಹೊಂಟೇವಿ. ಒಳಗೆ ಕ್ಯಾಮ್ರಾ ಅಲೋವ್ ಇರಲಿಲ್ಲ, ಅದಕ್ಕೆ ಜಸ್ಟ್ ಶಾರ್ಟ್ ವಿಡಿಯೋ ಹಾಕಿದ್ವಿ. ಸೊ ಈಗ ವಾಪಸ್ ಹೊಂಟೇವೆ ಮನೆಗೆ. ಸೊ 10 ವರ್ಷದ ಹಿಂದೆ ನಾವು ಬಂದಾಗ ಇಲ್ಲಿ ಏನೂ ಇರಲಿಲ್ಲ, ಯಾವ ಬಿಲ್ಡಿಂಗ್ಸ್ ಇರಲಿಲ್ಲ, ದೇವಸ್ಥಾನ ಒಂದೇ ಒಂದಿತ್ತು. ಬಟ್ ಇವಾಗ ನೋಡ್ರಿ ಹೆಂಗೆ ಬಿಲ್ಡಿಂಗ್ಸ್ ಬೀಳಾಕತ್ತಾವ ಅಂದ್ರೆ ಬೆಂಗಳೂರಾಗ ಒಂಚೂರು ಗಾಳಿನೇ ಆಡದೇ ಇರೋ ಥರ ಬೆಂಗಳೂರೊಳಗೆ ಬಿಲ್ಡಿಂಗ್ಸ್ ಮಾಡಾಕತ್ತಾರ. ಎಲ್ಲ ಮರ ಕಡಿಯೋದು, ಬಿಲ್ಡಿಂಗ್ಸ್ ಕಟ್ಟೋದು. ದೇವಸ್ಥಾನಕ್ಕೆ ಹೋಗಿ ಸೊ ಇವತ್ತು ಒಂದೇ ದಿನ. ನಾಳೆ ರಾತ್ರಿ ನಾವು ವಾಪಸ್ ಶಿವಮೊಗ್ಗ ಹೊಂಟೇವಿ. ನಾಳೆ ರಾತ್ರಿ ಬುಕ್ ಮಾಡೀನಿ ಬಸ್. ಸೊ ಈ ವ್ಲಾಗ್ ನೋಡ್ತೀನಿ, ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಶಿವಮೊಗ್ಗವರೆಗೂ, ಇಲ್ಲಾಂದರೆ ಎಂಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಫ್ರೆಂಡ್ಸ್ ನೋಡಿರಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ಇವತ್ತಿನ ದಿನ ಊರಿಗೆ ಹೊಂಟೀನಿ. ಇವತ್ತು ರಾತ್ರಿ ನಂದು ಬಸ್ ಐತಿ, ಟಿಕೆಟ್ ಬುಕ್ ಮಾಡೇನೆ ಆಲ್ರೆಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಮನಸ್ಸಿರಲಿಲ್ಲ, ಅದಕ್ಕೆ ಬೆಳಗ್ಗೆ ಚಪಾತಿ ಆಮೇಲೆ ಬೀಟ್ರೂಟ್ ಪಲ್ಯ ಮಾಡಂತ ಹೇಳಿದೆ. ಬೀಟ್ರೂಟ್ ಪಲ್ಯ ಮಾಡಿದ್ಲು ನಮ್ಮ ಅಕ್ಕ. ಆಮೇಲೆ ಬೀಟ್ರೂಟ್ ಪಲ್ಯ ಜೊತೆಗೆ ಸಾರು,
ತರಕಾರಿ ಸಾರು ಅದೆಲ್ಲ ಮಾಡಿದ್ಲೆ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲೇ ಇಲ್ಲ, ಯಾಕಂದ್ರೆ ಹಸಿವಿರಲಿಲ್ಲ ಅಂಥೇಳಿ ಡೈರೆಕ್ಟಾಗಿ 12 ಗಂಟೆ 12:30 ಸುಮಾರು ಊಟ ಅಡ್ಗೆನ ರೆಡಿ ಮಾಡತ್ತಾಳ. ತರಕಾರಿ ಸಾರು ಆಮೇಲೆ ಪಚಡಿ ಅಂದ್ರೆ ಮೂಲಂಗಿ ಪಚಡಿ ಮಾಡಾಕತ್ತಾಳ. ಮೂಲಂಗಿ ಸೊಪ್ಪು ಏನಿರ್ತಲ್ಲ ಅದನ್ನು ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಅದ್ರ ಜೊತೆ ಮೂಲಂಗಿ ಮತ್ತು ಈರುಳ್ಳಿ, ಒಂದು ಸೌತೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಉಪ್ಪು ಖಾರ ಆಮೇಲೆ ಗುರಳ್ ಪುಡಿ ಆಮೇಲೆ ಸ್ವಲ್ಪ ಆಯಿಲ್ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಆಯಿಲ್ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪಚಡಿ ಮಸ್ತ್ ರೆಡಿ ಆಕೈತಿ. ಮೂಲಂಗಿ ಪಚಡಿ ಇದು ಆರೋಗ್ಯಕ್ಕೂ ಒಳ್ಳೆಯದು. ಸದ್ಯದ ಪರಿಸ್ಥಿತಿ ಒಳಗೆ ಅಂದ್ರೆ ಹೀಟ್ ಜಾಸ್ತಿ ಇರೋದ್ರಿಂದ ಮೂಲಂಗಿ ಆದಷ್ಟು ಜಾಸ್ತಿ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಾಗಲಿ ಅಥವಾ ಪೈಲ್ಸ್ ಪ್ರಾಬ್ಲಮ್ ಇರೋರಾಗಲಿ, ಹೀಟ್ ಜಾಸ್ತಿ ಇರೋರಾಗಲಿ ಈ ಥರ ದಿನಕ್ಕೊಂದೊಂದು ಪಚಡಿ ಮಾಡ್ಕೊಂಡು ತಿಂದ್ರೆ ಭಾಳ ಒಳ್ಳೆಯದು. ಅದರೊಳಗೂ ಈಗ ಸದ್ಯಕ್ಕೆ ಹೀಟ್ ಜಾಸ್ತಿ ಇರೋದ್ರಿಂದ ಅಂದರೆ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಮೂಲಂಗಿ ಆಮೇಲೆ ಕುಕುಂಬರ್ ಅದೆಲ್ಲ ಹಾಕಿ ಸೊಪ್ಪು ಜಾಸ್ತಿ ತರಕಾರಿ ಸೊಪ್ಪು ತಿನ್ನೋದು ಭಾಳ ಒಳ್ಳೆಯದಂತ ಅನ್ಕೊತೀನಿ. ಸೊ ನೋಡಿರಿ, ಇವತ್ತಿನ ದಿನ ಈ ಪಚಡಿ ಪ್ರತಿಯೊಂದು ದಿನವೂ ಒಂದೊಂದು ಪಚಡಿ ಮಾಡ್ಕೊಂಡು ತಿಂದ್ರೆ ಭಾಳ ಒಳ್ಳೆಯದು. ಸದ್ಯಕ್ಕೆ ಹೆಲ್ತ್ಗೂ ಒಳ್ಳೆಯದು, ಆಮೇಲೆ ಡಯಟು ಮಾಡ್ದಂಗೆ ಆಕೈತಿ. ಊಟದ ಜೊತೆಗೆ ಒಂದು ಸ್ವಲ್ಪ ಸೊಪ್ಪು ತರಕಾರಿನೂ ಜಾಸ್ತಿ ತಿಂದರೆ ಒಳ್ಳೆಯದಂತ. ಸೊ ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆತು. ನಾವಿಲ್ಲಿ ಎಣ್ಣೆ ಏನು ಹಾಕ್ಕೊಳತ್ತಿಲ್ಲ, ಸ್ವಲ್ಪ ಖಾರದ ಪುಡಿ ಆಮೇಲೆ ಉಪ್ಪು ಎರಡು ಮಿಕ್ಸ್ ಮಾಡ್ಕೊಳತ್ತೀವಿ. ಸೊ ಇವತ್ತಿನ ಊಟ ಇದಾಗಿತ್ತು ನೋಡಿರಿ, ಚಪಾತಿ ಬೀಟ್ರೂಟ್ ಪಚಡಿ. ಸೊ ಅದಾದಮೇಲೆ ಡೈರೆಕ್ಟಾಗಿ ನಾನು ನಿಮ್ಗೆ ನೈಟ್ ಸಿಗಾಕತ್ತೀನಿ. ನೈಟ್ 11:30ಗೆ ನನ್ನ ಬಸ್ ಇತ್ತು. ಡೈರೆಕ್ಟಾಗಿ 11:30ಗೆ ನಿಮ್ಗೆ ಇಲ್ಲಿ ಬಸ್ ಟ್ರಾವೆಲ್ಸ್ ಏನಿತ್ತಲ್ಲ ಆಫೀಸ್ ಅಲ್ಲೇ ಬಂದು ಕೂತ್ಕೊಂಡೇನಿ. ನಾನು ಬಸ್ ಹತ್ತಕ್ಕಂತ ಹೇಳಿ ಬಂದಿದ್ದೆ. ನನ್ನ ಕಳ್ಸಕ್ಕೆ ನಮ್ಮ ಅಕ್ಕ ಮತ್ತು ಬಾವ ಅವರೆಲ್ಲ ಬಂದಿದ್ದರು. ನಾನು ಅರ್ಧ ಗಂಟೆ ಮುಂಚೆನೇ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೆ, ಸುಮ್ಮನೆ ಯಾಕೆ ರಿಸ್ಕ್ ಅಂತೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ನಾಳೆ ನಾನು ಶಿವಮೊಗ್ಗಕ್ಕೆ ಹೋಗಿ ನೆಕ್ಸ್ಟ್ ಬ್ಲಾಗ್ನ ಶಿವಮೊಗ್ಗದಿಂದ ನಿಮ್ಗೆ ಹಾಕ್ತೇನೆ. ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.